FA3 ಪರೀಕ್ಷೆ 2023-24ರಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಹಿಂದಿ ಮತ್ತು ಕನ್ನಡ ವಿಷಯದ ಕ್ವಶನ್ ಪೇಪರ್ನ ಹಾಕಿದ್ದೆ. ತಾವು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಒತ್ತಿ ನೋಡಿ ಅಂತ ಹೇಳ್ತಾ, ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ನೋಡುವ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. 3ನೇ ರೂಪನಾತ್ಮಕ ಪರೀಕ್ಷೆ 2023-24 ತರಗತಿ 9ನೆಯ ವಿಷಯ ಸಮಾಜ ವಿಜ್ಞಾನ, ಅಂಕಗಳು 20, ಸಮಯ 1 ಗಂಟೆ. ಪ್ರಶ್ನೆ ಪತ್ರಿಕೆ ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆ ನೀಡಲಾಗಿದ್ದು ಸೂಕ್ತವಾದ ಆಯ್ಕೆ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಮೊದಲ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಡ್ಯಾಶ್ ಅಂತ ಕೇಳಿದರೆ ಎ ಸುಕುಪಾ, ಬಿ ಬಾಬರ್, ಸಿ ಅಕ್ಬರ್, ಡಿ ಶಹಜಾನ್. ಉತ್ತರ ನೋಡೋಣ. ಉತ್ತರ ಇದೆ ಎಸ್. ಆಯ್ಕೆ ಬಿ ಬಾಬರ್ ಅಂತಕ್ಕಂಥದ್ದು ಪ್ರಶ್ನೆಯ ಉತ್ತರ ಇತ್ತು. ಅಂದರೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಅದು ಬಾಬರ್ಗೆ ಸಲ್ತದೆ. ಪ್ರಶ್ನೆ 2. ರಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧಿಯಾದವರು ಎ ಚೈತನ್ಯ, ಬಿ ಕಬೀರ, ಸಿ ಮೀರಾಬಾಯಿ, ಡಿ ರಾಮಾನುಜಾಚಾರ್ಯರು. ಸೊ ಪ್ರಶ್ನೆಯ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಬಿ ಕಬೀರ. ಅಂದರೆ ರಮಾನಂದರ ಶಿಷ್ಯರಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಬಟ್ ಅತಿ ಪ್ರಸಿದ್ಧಿಯಾಗಿದ್ದವರು ಯಾರಪ್ಪ ಅಂದರೆ ಕಬೀರರು ಅಂತಕ್ಕಂಥದ್ದು ಇತ್ತು. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕಂತ ಕೇಳಿದ್ರು. 3ನೇ ಪ್ರಶ್ನೆ, ಚುನಾವಣಾ ಆಯೋಗವು ಯಾವಾಗ ಸ್ಥಾಪನೆ ಆಯಿತು? ಸೊ ನೋಡುವ ಉತ್ತರ ಏನಿದೆ ಅಂತಂದರೆ ಎಸ್ 25 ಜನವರಿ 1950ರಂದು ಚುನಾವಣಾ ಆಯೋಗ ಸ್ಥಾಪನೆ ಆಗದ್ದು. 4ನೇ ಪ್ರಶ್ನೆ, 1 ಅಂಕಕ್ಕೆ ಸಾಮಾಜೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಉತ್ತರ, ಮಗುವು ಬೆಳೆದು ಕ್ರಮೇಣ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಗೆ ಸೊ ಏನಂತ ಕರಿತೀವಿ? ಸಾಮಾಜೀಕರಣ ಅಂತ ಕರಿತೀವಿ. ಈ 2 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ ಅಂತಂದರೆ 1 ಅಂಕಕ್ಕೆ ಇಟ್ಟಿದ್ದೀವಿ. ಈ ವಿಭಾಗದಲ್ಲಿನೂ 2 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಪ್ರಶ್ನೆ ಪತ್ರಿಕೆ 3ನೇ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯನೋ ಅಥವಾ ಅಂಶಗಳಲ್ಲಿ ಉತ್ತರವನ್ನು ಬರೀಬೇಕು. 3 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. 5ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆಯುವ ಪ್ರಮುಖ ಖನಿಜಗಳು ಯಾವುವು? ಸೊ ಉತ್ತರ ನೋಡುವ. ಕರ್ನಾಟಕದಲ್ಲಿ ದೊರೆತಕ್ಕಂಥ ಪ್ರಮುಖ ಖನಿಜಗಳಲ್ಲಿ ಬರ್ತದೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಚಿನ್ನ, ಸುಣ್ಣದ ಕಲ್ಲು, ತಾಮ್ರ ಇತ್ಯಾದಿ. ಇವೆಲ್ಲ ಹೇರಳವಾಗಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಗ್ತದೆ. ಪ್ರಶ್ನೆ 6. ರಸ್ತೆ ಸಾರಿಗೆಯ ಮಹತ್ವವನ್ನು ತಿಳಿಸಿ. ಸೊ ರಸ್ತೆ ಸಾರಿಗೆಯ ಮಹತ್ವವನ್ನು ಕೇಳಿದರೆ ತಾವೇನು ಬರಿಬೇಕಪ್ಪ ಅಂದ್ರೆ ಹಳ್ಳಿ ಪಟ್ಟಣ ಮತ್ತು ಈ ಜನವಸತಿ ಪ್ರದೇಶಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಕೆಲಸ ಮಾಡೋದು ಅದು ರಸ್ತೆ ಸಾರಿಗೆ. 2ನೇದು, ಈ ರಸ್ತೆ ಸಾರಿಗೆ ಸರಕು ಮತ್ತು ಪ್ರಯಾಣಿಕರ ಸಾಗಾಣಿಕೆಗೆ ಅತಿ ಉತ್ತಮವಾಗಿರ್ತಕ್ಕಂಥ ಸಾಧನ. ಇನ್ನು ಮುಂದೆ ಆ ದೇಶದ, ಆ ಸ್ಥಳದ, ಪ್ರದೇಶದ ಕೃಷಿ, ಕೈಗಾರಿಕೆ, ಗಣಿಗಾರಿಕೆ ಇವೆಲ್ಲ ಪ್ರಗತಿ ಆಗಬೇಕು. ಇವೆಲ್ಲರ ಪ್ರಗತಿಯನ್ನು ನಿರ್ಧಾರ ಆಗೋದು ಸಹಿತ ರಸ್ತೆ ಸಾರಿಗೆಯ ಮೇಲೆ ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ ತಾವು ನೋಡಿದ್ದೀರಿ. 7ನೇ ಪ್ರಶ್ನೆ, ಭಾರತದಲ್ಲಿ ಬಡತನಕ್ಕೆ ಕಾರಣಗಳನ್ನು ತಿಳಿಸಿ. ಇದು ಕೂಡ 2 ಅಂಕಕ್ಕೆ ಪ್ರಶ್ನೆ. ಸುಮಾರು ಪಾಯಿಂಟ್ಸ್ಗಳಿದಾವೆ, ಬಟ್ 2 ಅಂಕಕ್ಕೆ ಕೇಳಿದರೆ ಮಿನಿಮಮ್ 4ರಿಂದ 5 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು? ಬರೀಲೇಬೇಕಾಗಿತ್ತು. ಉತ್ತರ ನೋಡುವ. ಏನಿದೆ ಉತ್ತರ ಅಂತಂದರೆ ಜನಸಂಖ್ಯೆಯಲ್ಲಿ ತೀವ್ರ ಹೆಚ್ಚಳ, ಬೆಲೆಗಳಲ್ಲಿ ಹೆಚ್ಚಳ, ನಿರುದ್ಯೋಗ, ಬಂಡವಾಳದ ಕೊರತೆ, ಕಡಿಮೆ ಮಟ್ಟದ ರಾಷ್ಟ್ರೀಯ ಆದಾಯ ಅಂತ ಹೇಳ್ಬೋದು. ಇವೆಲ್ಲ ಅಂಶಗಳು ಏನಾಗದವಪ್ಪ ಅಂದ್ರೆ ಭಾರತದಲ್ಲಿ ಒಂದು ದೊಡ್ಡ ತಲೆನೋವಾಗಿ ಒಂದು ಶಾಪವಾಗಿಯೇ ಪರಿಣಮಿಸ್ತಕ್ಕಂಥ ಬಡತನಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನೇ ಅಂತ ನಾವೇನು ಮಾಡ್ಬೋದು? ಬರೀಬಹುದು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 5-6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರವನ್ನು ಬರೀಬೇಕು. 2 ಪ್ರಶ್ನೆ, ಒಂದೊಂದಕ್ಕೆ 3 ಅಂಕ, ಒಟ್ಟಾರೆ 6 ಅಂಕ. 8ನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್, ಶಾ ಜಹಾನನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿರಿ. ಹಾಗಾದ್ರೆ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಅದ ಮತ್ತು ಬಹಳ ಸರಿನೂ ಕೂಡ ರಿಪೀಟ್ ಆಗದ. ಸೊ ಅದಕ್ಕಾಗಿ ಈ ಕ್ವಶನನ್ನು ನಾವು ಕೊಟ್ಟಿದ್ದೀವಿ. ಉತ್ತರ, ಶಾಜಹಾನನ ಕಾಲವನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತಲೇ ಕರಿತೀವಿ. ಈತನೊಬ್ಬ ಕಲಾ ಆರಾಧಕನಾಗಿದ್ದನು. ಈತನ ಕಾಲದಲ್ಲಿ ಹಲವು ಕಟ್ಟಡಗಳು ಕಟ್ಟಲ್ಪಟ್ಟಿವೆ. ಈ ಕಟ್ಟಡಗಳು ಇಂದಿಗೂ ಸಹಿತ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿದ್ದಾವೆ. ಈತನು ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ನಿರ್ಮಿಸಿ ಅದರಲ್ಲಿ ದಿವಾನ್ ಇ ಖಾಸ್, ರಂಗಮಹಲ್ ಮುಂತಾದವುಗಳನ್ನು ಕಟ್ಟಿದ. ಮುಂದೆ ಈ ಜಾಮಿಯಾ ಮಸೀದಿ ಸಹಿತ ಏನಪ್ಪ ಅಂತಂದರೆ ಶಹಜಹಾನನ ಕಾಲದಲ್ಲೇ ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ಸ್ಮಾರಕ.
ಇದಲ್ಲದೆ ಈ ಶಹಜಹಾನನ ಕಾಲದಲ್ಲಿ ಆಗ್ರಾದಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಪ್ರೀತಿಯ ಮಡದಿ ಅಂದ್ರೆ ಶಹಜಹಾನನ ಹೆಂಡತಿ ಮಮತಾಜ್ ಬೇಗಂ, ಸೊ ಇವಳ ಜ್ಞಾಪಕಾರ್ಥವಾಗಿ ನೆನಪಿನ ಅಂಗವಾಗಿ ಸೊ ಆತ ಏನ್ ಮಾಡ್ತಾನೆ, ಶ್ವೇತ ಅಮೃತ ಶಿಲೆಯ ತಾಜ್ ಮಹಲ್ ಅನ್ನ ಮಧ್ಯಕಾಲೀನ ಯುಗದ ಅದ್ಭುತಗಳಲ್ಲಿ ಒಂದು ಅಂತಕ್ಕಂಥದ್ದು ಪ್ರಸಿದ್ಧಿಯಾಗಿತ್ತು, ಆತ ಅದನ್ನ ಕಟ್ಟಿದ್ದ. ಸೊ ಒಟ್ಟಾರೆ ಈಗಿನೂ ಕೂಡ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಕಲಾಪ್ರಿಯರು ತಾಜ್ ಮಹಲ್ ಅನ್ನು ನೋಡಿ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಇತ್ತು. ಈ ಪ್ರಶ್ನೆ ಬಂದಾಗ ಮೊದಲನೆಗೆ ಸುವರ್ಣ ಯುಗ ಬರಿಬೇಕು, ಕಟ್ಟಡಗಳು ಬರಿಬೇಕು, ವಿಶೇಷವಾಗಿ ಕೆಂಪು ಕೋಟೆ, ದಿವಾನಿ ಖಾಸ್, ರಂಗಮಹಲ್ ಮತ್ತೆ ಆಗ್ರಾದ ತಾಜ್ ಮಹಲ್ಗಳನ್ನು ಬರೆದ್ರ ಖಂಡಿತವಾಗಿ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರೆ ಇಷ್ಟು ಪಾಯಿಂಟ್ಸ್ಗಳನ್ನ ಬರೆದ್ರೆ ನೇರವಾದ ಉತ್ತರ ಆಗ್ತದೆ, ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ 9, ಭಕ್ತಿ ಚಳವಳಿಯಿಂದಾದ ಪರಿಣಾಮಗಳಾವವು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು. ಉತ್ತರ: ಹಿಂದೂಗಳು ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿದ್ದ ಮೌಢ್ಯಾಚಾರಗಳ ಅರ್ಥಹೀನತೆಯನ್ನ ಸಾರುವುದು, ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನ ಉಂಟು ಮಾಡೋದು ಭಕ್ತಿ ಪಂಥದ 2 ಮುಖ್ಯ ಉದ್ದೇಶಗಳು ಆಗಿತ್ತು. ಅಂದ್ರೆ ಈ ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನ ಸುಧಾರಕರು ನಿವಾರಣೆಯನ್ನ ಮಾಡಿದ್ರು. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಅವರು ದೇಶಿ ಭಾಷೆಗಳಲ್ಲಿ ಬರೆದಿರತಕ್ಕಂಥ ಅವುಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ. ನೆಕ್ಸ್ಟ್, ಈ ಚಳವಳಿ ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಯಿತು. ಬಹು ಸಂಸ್ಕೃತಿಗಳ ಸಂಗಮ ಅಂತಕ್ಕಂಥ ಹೆಗ್ಗಳಿಕೆಗೆ ಸೊ ಭಕ್ತಿ ಚಳವಳಿ ಏನಾಯ್ತಪ್ಪ ಅಂದ್ರೆ ಒಂದು ಕಾರಣನೇ ಆಯಿತು ಅಂತಕ್ಕಂಥ ಅಂಶಗಳನ್ನ ಬರೆದ್ರೆ ಖಂಡಿತವಾಗಿ ಇಲ್ಲಿನೂ ಕೂಡ ಉತ್ತರ ಸಮಂಜಸ ಆಗಿ 3ಕ್ಕೆ 3 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ಕಡೆಯ 4 ಅಂಕ ಇರತಕ್ಕಂಥ ಪ್ರಶ್ನೆ: ಕರ್ನಾಟಕದ ನಕ್ಷೆ ಬಿಡಿಸಿ ಕೆಳಗಿನ ಸ್ಥಾನಗಳನ್ನು ಗುರುತಿಸಬೇಕು. ರಾಯಚೂರು, ಕೋಲಾರ, ಬೆಳಗಾವಿ. ಸೊ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಪಠ್ಯಪುಸ್ತಕದ 78ನೇ ಪೇಜಲ್ಲಿ ಆಲ್ರೆಡಿ ಕರ್ನಾಟಕದ ಮ್ಯಾಪ್ ಇದೆ. ಆ ಕರ್ನಾಟಕದ ಮ್ಯಾಪಲ್ಲಿ ಖನಿಜ ಸಂಪನ್ಮೂಲಗಳಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಎಲ್ಲ ಸ್ಥಳಗಳನ್ನು, ಜಿಲ್ಲೆಗಳನ್ನು, ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನೇ ನಾವೇನು ಮಾಡಿದ್ದೀವಿ, ನಿಮಗೆ ಗುರುತಿಸಲಿಕ್ಕೆ ಕೇಳಿದ್ದೀವಿ. ನಕ್ಷೆ ಬಿಡಿಸಿದ್ರೆ 1 ಅಂಕ, ಪ್ರತಿ ಸ್ಥಳಗಳನ್ನು ಸರಿಯಾಗಿ ತಾವು ನಕ್ಷೆಯಲ್ಲಿ ಗುರುತಿಸಿದ್ರೆ 1 ಅಂಕ. ಸೊ ಹೀಗೆ 4 ಅಂಕ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ FA 3 ಪರೀಕ್ಷೆಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ. ತುಂಬಾ ಇಂಪಾರ್ಟೆಂಟ್ ಇತ್ತು ಅಂತ ಅನ್ಕೊಂಡಿದ್ದೀನಿ, ಬಟ್ ಕ್ವಶನ್ಸ್ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವ. ಇದು ಮಾದರಿ ಅಂತ ತಿಳ್ಕೊಂಡು ಎಲ್ಲ ಪಾಠದ ಕ್ವಶನ್ ಆನ್ಸರನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಈಗಾಗಲೇ ಪೋಸ್ಟನ್ನು ಮಾಡಿದ್ದೀನಿ. ಅವುಗಳನ್ನು ನೋಡಿ ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ಫಲವಾಗಿ ನಮ್ಮದೇ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ